ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2-11-20 ಹಾಗೆ 29 ಇವೆಲ್ಲ ನ್ಯೂಮರಾಲಜಿ ನಂಬರ್ಸ್. ನೋಡಿ, 2ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು 11 ಹಾಗೆ 20, 29 ಇವೆಲ್ಲ ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರಗ್ರಹ. 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಒಂದು ಸ್ಟ್ರಾಟಜಿ ಅಂದರೆ ಯಾವ ಒಂದು ಗುಣ ಇರ್ತದೆ, ಅದರಲ್ಲಿ ಯಾವುದರಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಅಥವಾ ನಕಾರಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಡೌನ್ಫಾಲ್ ಆಗ್ತಕ್ಕಂಥದ್ದು ಇರ್ತದೆ. ಯಾವುದು 2ರಲ್ಲಿ ಹುಟ್ಟಿರ್ತಕ್ಕ 11ರಲ್ಲಿ ಹುಟ್ಟಿರ್ತಕ್ಕಂಥದ್ರಲ್ಲಿ ಏನಿರುತ್ತೆ, ಇಸ್ ಅನ್ ಏಂಜಲ್ ನಂಬರ್ ಅಂತ ಕೂಡ 11 ಪವಿತ್ರವಾಗಿರ್ತಕ್ಕಂಥ ನಂಬರ್. ಅದೇ ರೀತಿಯಾಗಿ 20ರಲ್ಲಿ ಏನು ವಿಶೇಷತೆ ಇರುತ್ತೆ, ಅದರಲ್ಲಿ ಏನು ಡೌನ್ಫಾಲ್ ಆಗ್ಬೋದು, 29ರಲ್ಲಿ ಏನು ಡಿಫಾಲ್ಟ್ಸ್ ಇರುತ್ತೆ, ಅದರ ಯಾವುದರಿಂದ ಡೌನ್ಫಾಲ್ ಆಗ್ತಕ್ಕಂಥದ್ದು ಇರುತ್ತೆ. ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕೊಡುತ್ತಾ? 200% ಕೊಡುತ್ತೆ. ಡೋಂಟ್ ಮಿಸ್ ದಿಸ್ ವಿಡಿಯೋ. ನಾನು ಹೇಳ್ತಕ್ಕಂಥವ್ರೆಲ್ಲರಿಗೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಗುಣನೂ ಕೂಡ ಅದೇ ಥರ ಆ್ಯಟಿಟ್ಯೂಡ್ಸ್ ಇರುತ್ತೆ. ಬಟ್ ಆಶ್ಚರ್ಯ ಆಗ್ಬೋದು, ಬಟ್ ಅಫ್ಕೋರ್ಸ್ ಸತ್ಯ. ನಾನು ಮುಖ್ಯವಾಗಿ 2ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು 2, 11 ಹಾಗೆ 20, 29 ಇವೆರಡು ಆಡಳಿತ ಮಾಡ್ತಕ್ಕಂಥದ್ದು, 4 ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರ ಪ್ರಬಲವಾಗಿರ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸುತ್ತೆ. ನೋಡಿ, 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಹಾಗೆ ಭಾಳಷ್ಟು ಕೂಡ ಕ್ಷಮಾ ಗುಣ, ತುಂಬ ತಾಯಿಯ ಗುಣ, ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ನೋಡ್ಕೊಳ್ತಕ್ಕಂಥ ಗುಣ, ಪ್ರೀತಿಯ ಗುಣಗಳು ಜಾಸ್ತಿ ಇರ್ತದೆ. ಕಷ್ಟ ಅಂತ ಬಂದವ್ರಿಗೆ ತುಂಬಾ ಸಹಾಯ ಮಾಡ್ತಕ್ಕಂಥ ಗುಣ ಇವರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಭಾಳಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು, ಸೇವಾ ಕಾರ್ಯಗಳಲ್ಲಿ ನಿರತರಾಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಸಾಧ್ಯವಾದಷ್ಟು ಕೂಡ ಇವರು ಇಂಪಾರ್ಟೆಂಟ್ ಏನಪ್ಪ ಅಂದರೆ 2ನೇ ತಾರೀಕು ನೋಡಿ, ಮಾತು 2 ಇದ್ರ ಪ್ರಕಾರ ಟಾಕಿಂಗ್ ಅಂತ ಕರಿತೀವಿ. ವಾದ ಮಾಡ್ತಕ್ಕಂಥ ಗುಣ ತುಂಬ ಜಾಸ್ತಿ ಇರುತ್ತೆ. ಡೆಫಿನೆಟಾಗಿ ಇವ್ರು ಯಾರೋ ಸೋಲ್ಸೋಕ್ಕೆ ಕಷ್ಟ 2ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ. ಬಟ್ ಇನ್ಸ್ಟಿಟ್ಯೂಷನ್ ಅಂದರೆ ಮನಸ್ಥಿತಿ ತುಂಬ ಬೇಗ ವರ್ಕ್ ಆಗುತ್ತೆ. ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವತೆ ಇರುತ್ತೆ, ಬಟ್ ತೋರಿಸಲ್ಲ. ಇವರು ಶೋ ಮಾಡೋದೇ ಕಷ್ಟ. ಸ್ವಲ್ಪ ಮಟ್ಟಿಗೆ 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಕೆಲವರಲ್ಲಿ ನೆಗ್ಲಿಜಿಯನ್ಸಿ ಜಾಸ್ತಿ ಇರುತ್ತೆ. ಅವರ ಮನಸ್ಸಲ್ಲಿ ಇದ್ದರೂ ಕೂಡ ತೋರಿಸ್ದಲೇ ಇರ್ತಕ್ಕಂಥ, ವ್ಯಕ್ತಪಡಿಸ್ದಲೇ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಭಾಳಷ್ಟು ಕೂಡ ನೋಡಿ, ಇವರು ಆದಷ್ಟು ಕೆಲವೊಂದು ಬಾರಿ ಮುಖ್ಯವಾಗಿ ಈ ಪಾಪದ ಕಾರ್ಯಗಳನ್ನು ಮಾಡೋಕ್ಕೆ ತುಂಬ ಭಯಪಡ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ 2ನೇ ತಾರೀಕು ಹುಟ್ಟತಕ್ಕಂಥವ್ರು ಅದರಲ್ಲಿ ಸ್ವಲ್ಪ ಭಯಭೀತರಾಗ್ತಕ್ಕಂಥದ್ದು, ಪಾಪದ ಕಾರ್ಯಗಳಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಅಕಸ್ಮಾತ್ ಮಾಡಿದ್ರೂ ಕೂಡ ಅದರ ಮೇಲೆ ತುಂಬ ಭಯವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವರಾಗ್ತಾರೆ. ತುಂಬಾ ಕಲ್ಪನಾ ಶಕ್ತಿ ಇರೋದ್ರಿಂದ ಒಳ್ಳೆಯ ಬರಹಗಾರ ಆಗ್ಬೋದು, ಅಥವಾ ನೀವು ಕವಿಗಳಾಗ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ನಟನೆಯಲ್ಲಿ, ಸಂಗೀತದಲ್ಲಿ ಪ್ರಾವೀಣ್ಯತೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇನ್ನೊಂದು, ಏನೇ ಆದರೂ ಕೂಡ ಯಾವುದನ್ನು ಹಚ್ಚಿಕೊಳ್ದಲೇ ಇರ್ತಕ್ಕಂಥದ್ದು. 2ನೇ ತಾರೀಕು ಏನು ಗೊತ್ತಾ, ಕೆಲವೊಂದು ಸಾರಿ ಅವ್ರಿಗಾದರೆ ಮಾತ್ರ ಅವರದನ್ನು ನೋವಂತ ಕನ್ಸಿಡರ್ ಮಾಡ್ಬೋದು. ಆದರೆ ಬೇರೆ ಯಾವುದೇ ಒಂದು ವಿಚಾರಕ್ಕೆ ಜಾಸ್ತಿ ಹಚ್ಕೊಳ್ದಲೇ ಇರ್ತಕ್ಕಂಥದ್ದು ಕೂಡ ಡಿಫಾಲ್ಟ್ಸ್ ಇವರಲ್ಲಿರುತ್ತೆ. ನೋಡಿ, ಇನ್ನೊಂದು ಭಾಳ ಮುಖ್ಯವಾಗಿ ನೋಡಿ, ಸಣ್ಣ ಸಣ್ಣ ಸಮಸ್ಯೆಗಳನ್ನು, ಏನೇ ದೊಡ್ಡದಲ್ದಿರೋ ದೊಡ್ಡ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ, ಯಾವುದೇ ಒಂದು ಸಣ್ಣ ಸಮಸ್ಯೆಗೂ ಬೇಗ ರಿಯಾಕ್ಟ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ತುಂಬ ಡಿಫಾಲ್ಟ್ ಅಂದರೆ ಬೇಸರ ಆಗ್ತಕ್ಕಂಥದ್ದು 2ನೇ ತಾರೀಕು ತುಂಬ ಜಾಸ್ತಿ ಇರುತ್ತೆ. ಅನ್ನೆಸಸರಿಯಾಗಿ ಏನೋ ದೊಡ್ಡ ವಿಚಾರನೇ ಇರಲ್ಲ, ಅದನ್ನು ದೊಡ್ಡದು ಮಾಡಿಕೊಂಡು ಅಂದರೆ ಅದನ್ನೇ ಕಡ್ಡಿನೇ ಗುಡ್ಡ ಆಗಿ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇವರಲ್ಲಿ ಡಿಫಾಲ್ಟ್ಸ್ ತೋರಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಭಯಭೀತರಾಗ್ತಕ್ಕಂಥದ್ದು ಇರ್ತದೆ ಜಾಸ್ತಿ. ನಾವು ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡ್ಬೋದು. ಬಟ್ ಒನ್ ಥಿಂಗ್, ನಿಜವಾಗ್ಲೂ 2ನೇ ತಾರೀಕು ಏನಾದರೂ ಹೇಳ್ತೀವಿ, ಸಾಧ್ಯವಾದಷ್ಟು ಧರ್ಮರಹಿತವಾಗಿರ್ತಕ್ಕಂಥ ಕಾಮದಲ್ಲಿ ಏನಾದರೂ ನೀವು ತೊಡ್ಕೊಂಡ್ರೆ ಇಟ್ಸ್ ವೆರಿ ಡೌನ್ಫಾಲ್.
ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. 2ನೇ ತಾರೀಕು ಧರ್ಮರಹಿತವಾಗಿರ್ತಕ್ಕಂಥ ಒಂದು ಕಾಮ ಆಸಕ್ತಿ ಏನಾದರೂ ನಿಮ್ಮಲ್ಲಿ ಇದ್ದೇ ಇರ್ತದೆ. ಅದನ್ನು ಖಂಡಿತವಾಗಿ ನೀವು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆದಷ್ಟು ಕೂಡ ನೀವು ಡಿಫಾಲ್ಟ್ಸನ್ನು ಇದರಿಂದ ಓವರ್ಕಮ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸಾಧ್ಯವಾದಷ್ಟು 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಸುಲಭವಾಗಿರ್ತಕ್ಕಂಥ ಮಾರ್ಗ, ಪೌರ್ಣಮಿ ಚಂದ್ರಳ ಬೆಳಕಲ್ಲಿ ಆಗಿಂದಾಗ ವಿಹಾರವನ್ನು ಮಾಡಿ. ಯಾವಾಗ ಚಂದ್ರನ ಬೆಳಕು ಪೌರ್ಣಮಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೊರಗಡೆ ಸುತ್ತಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ನಿಮ್ಮ ಆ ಸಮಸ್ಯೆ ದೂರ ಆಗ್ತಕ್ಕಂಥದ್ದಿರುತ್ತೆ. ಹಾಗೆ ನೋಡಿ, 11ನೇ ತಾರೀಕು ಇದೊಂದು ವಿಭಿನ್ನವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇವರಲ್ಲಿರುತ್ತೆ. ಆದಷ್ಟು ಕೂಡ 11ಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ತದೆ. ದೈವಿಕವಾಗಿರ್ತಕ್ಕಂಥ ಭಕ್ತಿ ಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತೆ. ದೇವರ ಆಶೀರ್ವಾದನೂ ಕೂಡ ಕರೆಯುತ್ತೆ. ಯಾರು ಕೂಡ ಸಾಧನೆ ಮಾಡ್ದಲೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. 11ನೇ ತಾರೀಕು ಮ್ಯಾಕ್ಸಿಮಮ್ ಆ ಒಂದು ಮನಸ್ಥಿತಿ ಇವರಲ್ಲಿರುತ್ತೆ. ಮೇಲಾಗಿ 11 ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿರುತ್ತೆ. ನಿಜವಾಗ್ಲೂ ಅದಕ್ಕೋಸ್ಕರ ಇವರೊಬ್ಬ ಒಳ್ಳೆ ಹೀಲರ್ ಆಗ್ಬೋದು, ಒಬ್ಬ ಜ್ಯೋತಿಷಿಗಳಾಗ್ಬೋದು, ಮ್ಯಾಕ್ಸಿಮಮ್ ವೇದದಲ್ಲಿ ಭಾಳ ಪ್ರಾವೀಣ್ಯತೆಯನ್ನು ಹೊಂದಿರ್ಬೋದು. ಹಾಗೆ ಮಂತ್ರಶಕ್ತಿಯಲ್ಲಿ ಭಾಳ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು. ವೈದ್ಯಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿರುತ್ತೆ. ಇದರಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಮೆಲಗಿ ಈ 11ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚು ಸಮಾಜ ಸೇವೆಯಲ್ಲಿ ನಿರತರಾಗ್ತಕ್ಕಂಥ ಅಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. 11 ಈಸ್ ಅ ಮೋಸ್ಟ್ ಪವರ್ ಏಂಜಲ್ ನಂಬರ್ ಕೂಡ. 11 ಬಹಳ ಮುಖ್ಯವಾಗಿ ಒಂದು ವಿಭಿನ್ನವಾಗಿರ್ತಕ್ಕಂಥ ನಂಬರ್ ಕೂಡ ಆಗ್ತದೆ. ಇವರಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅಂದರೆ ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರ ಏನು, ಆಗಾಗ್ಗೆ ಆರೋಗ್ಯದಲ್ಲಿ ಡಿಫಾಲ್ಟ್ಸ್ ಬರ್ತದೆ. ಜೊತೆಗೆ ಯಾಕೆ ಆರೋಗ್ಯದಲ್ಲಿ ಡಿಫಾಲ್ಟ್ಸ್ ಬರುತ್ತೆ ಅನ್ನೋದು ಯೋಚನೆ ಮಾಡೋದಾದರೆ, ಇವರು ಸ್ವಲ್ಪ ಫುಡೀಸ್ ಅಂದರೆ ಆಹಾರ ಪ್ರಿಯರು. ಏನೇನೋ ಬೇಕಾಬಿಟ್ಟಿ ಆಹಾರವನ್ನು ಸೇವನೆ ಮಾಡಿ ಇವ್ರಿಗೆ ಅದೊಂದು ಅಡಿಕ್ಟಿವ್ ಜಾಸ್ತಿ ಇರುತ್ತೆ 11ಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅದರಿಂದ ದೇಹದಲ್ಲಿ ಆರೋಗ್ಯ ಸಮತೋಲನೆಯನ್ನು ಕಾಪಾಡೋದಿಲ್ಲ. ಇದನ್ನು ಆಹಾರದ ಪಥ್ಯದಲ್ಲಿ ಸರಿಯಾಗಿ ಏನಾದರೂ 11ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಇದ್ದರೆ ನಿಜವಾಗ್ಲೂ ಅವರಂಥ ಶಕ್ತಿಶಾಲಿ ಅಂದರೆ ಮ್ಯಾಕ್ಸಿಮಮ್ ಈಸ್ ಅ ವೆರಿ ಗುಡ್ ನೇಚರ್ ಕೂಡ ತುಂಬ ಜಾಸ್ತಿ ಇರ್ತದೆ. 100% ತುಂಬಾ ಒಂದು ಇನ್ಸ್ಟಿಟ್ಯೂಷನ್ ತುಂಬ ಪವರ್ಫುಲ್ ಇರತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಅದೊಂದನ್ನು ಸರಿ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ವೆರಿ ಗುಡ್ ಇರುತ್ತೆ. ಸೊ 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ, 2ನೇ ತಾರೀಕು ಆಲ್ಸೋ ಚಂದ್ರನೇ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮುಖ ಇರುತ್ತೆ ಅವ್ರಿಗೆ. ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಮುಖ. ಆದಷ್ಟು ಕೂಡ ಬೇರೆಯವ್ರನ್ನ ತುಂಬ ಅಟ್ರಾಕ್ಟಿವ್ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ. ತುಂಬ ಒಳ್ಳೆಯತನ ಇರುತ್ತೆ. ಹಾಗೆ ಅಮಾಯಕತನೂ ಕೂಡ ಇರುತ್ತೆ. ಕರುಣೆ ಮತ್ತು ಅವರಲ್ಲಿ ಒಂದು ಒಳ್ಳೆಯ ಒಂದು ದಯೆ ಕೂಡ ತುಂಬ ಅಂದರೆ ಜಾಸ್ತಿ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗೆ ಧರ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ಜಾಸ್ತಿ ಇರುತ್ತೆ. ಆದಷ್ಟು ಪಾಪದ ಅಂದರೆ ಸ್ವಲ್ಪ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ತುಂಬ ಭಯ ಬೀಳ್ತಾರೆ 2ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇವರು ಯಾವ ವಿಚಾರಕ್ಕೂ ಕೂಡ ಚಿಂತನೆಯನ್ನು ಮಾಡ್ದಲೇ ಇರ್ತಕ್ಕಂಥದ್ದು. ಇವ್ರಿಗೆ ಏನೇ ಆದರೂ ಕೂಡ ಯಾವ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. 2ನೇ ತಾರೀಕು ಅಂದರೆ 20ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು. ಆದಷ್ಟು ಕೂಡ ತನ್ನ ನೆಮ್ಮದಿಯನ್ನು ಜಾಸ್ತಿ ನೋಡ್ತಾರೆ. ಏನಾದರೂ ಆಗಲಿ ನಾನು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಇರುತ್ತೆ. ಪ್ರತಿಯೊಂದು ವಿಚಾರ ಸೂಕ್ತವಾಗಿ ಚರ್ಚೆಯನ್ನು ಮಾಡಿ ಸಕ್ರಮವಾಗಿ ಅದರಲ್ಲಿ ಹೇಗೆ ಸದ್ವಿನಿಯೋಗ ಮಾಡ್ಕೋಬೇಕು ಅಂತಕ್ಕಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. 200% ಈಸ್ ಅ ವೆರಿ ಗುಡ್. ಅದರಲ್ಲಿ ಕೂಡ ತುಂಬ ಜನಕ್ಕೆ ಬೇಕಾದವರಾಗ್ತಕ್ಕಂಥವ್ರು ಒಳ್ಳೆಯ ಸ್ನೇಹ ಜೀವಿ ಕೂಡ ಆಗ್ತಾರೆ. ತುಂಬಾ ಕಲ್ಪನಾ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ 20ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವರಲ್ಲಿರ್ತಕ್ಕಂಥ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಸಮಸ್ಯೆ ಏನಂದರೆ ನೋಡಿ, ಭಾಳ ಬೇಗ ಬೇಸರಕ್ಕೊಳಗಾಗ್ಬಿಡ್ತಾರೆ. ಆ ಬೇಸರಕ್ಕೊಳಗಾಗ್ದ್ರೆ ಅಟ್ಲೀಸ್ಟ್ ಬೇಗ ಬಂದು ಒಂದು ಮೂಲಕ್ಕೆ ಅಂದರೆ ಅಟ್ಲೀಸ್ಟ್ ಒಂದು ಪರ್ಸನಾಲಿಟಿಗೆ ಬರ್ತಾರೆ ಅಂದರೆ ಬೇಗ ಬರೋದಿಲ್ಲ. ಇದನ್ನು 2ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು
ತುಂಬ ಸುಮ್ಮನೆ ನೋಡಿ ಕೋಪ ಬಂತೋ ಮತ್ತೊಂದು ಬಂತೋ ಅಥವಾ ಏನಾದರೂ ಬೇಜಾರಾಯಿತೋ ಸುಮ್ಮನೆ ಮೌನಕ್ಕೆ ಸೈಲೆಂಟ್ ಜಾಸ್ತಿ ಇಷ್ಟಪಟ್ಬಿಡ್ತಾರೆ. ಇದು ಕೆಲವರಿಗೆ ಸಮಸ್ಯೆಗಳನ್ನು ತರ್ಕೊಡ್ತಕ್ಕಂಥಿರುತ್ತೆ. ಜೊತೆಗೆ ದುಸ್ವಭಾವ, ಚಂಚಲ ಮನಸ್ಸು ಇವರನ್ನು ಡಿಫಾಲ್ಟ್ಸ್ ಕೊಡುತ್ತೆ. ಇವೆರಡನ್ನ ಅವ್ರು ಏನಾದರೂ ಸರಿ ಮಾಡಿಕೊಂಡಿದ್ದೆ ಆದಲ್ಲಿ ನಿಜವಾಗ್ಲೂ ಜೀವನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಏಳಿಗೆಯನ್ನು ಕಾಣ್ತಕ್ಕಂಥ ವ್ಯಕ್ತಿಗಳು. ನೋಡಿ 29 ಈಸ್ ಅ ವೆರಿ ಡಿಫರೆಂಟ್ ನಂಬರ್. ನೋಡಿ 29 2 ಮತ್ತು 2 ಚಂದ್ರ 9 ಕುಜನ ತತ್ವ. ತುಂಬ ಸ್ಟ್ರಾಟಜಿ ಇರ್ತಕ್ಕಂಥ ವ್ಯಕ್ತಿಗಳಾಗ್ತದೆ. ಬಟ್ ಒಂದು ವಿಚಾರ ಏನಪ್ಪ ಅಂದರೆ ಇವರಲ್ಲಿ ನೋಡಿ ಈ ಧಾರ್ಮಿಕತೆಗೆ ಹೆಚ್ಚಿನ ಒಲವು, ಆ ಧಾರ್ಮಿಕತೆಯ ಬಗ್ಗೆ ಅದರ ಬಗ್ಗೆ ಜಾಸ್ತಿ ಇರುತ್ತೆ. ಆದರೆ ಪ್ರಾಪಂಚಿಕ ಜ್ಞಾನ ಕಡಿಮೆ 29ರಲ್ಲಿ. ಕೆಲಸ ಮಾಡಿದ್ರೆ ಸರಿಯಾಗಿ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಇದೊಂದು ಡಿಫಾಲ್ಟ್ 29ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಯಾವುದೇ ಸಮಸ್ಯೆಗೆ ಯಾವುದು ಹೆಚ್ಚು ಮೈ ಮೇಲೆ ಹೇಳ್ಕೊಳ್ದಲ್ಲೇ ಇರತಕ್ಕಂಥದ್ದು 29 ತೋರಿಸುತ್ತೆ. ಯಾವ ಕೆಲಸ ಬೇಕಾದರೆ ಯಾವಾಗ ಬೇಕಾದರೂ ಮಾಡಿ ಮುಗಿಸ್ತಕ್ಕಂಥ ಶಕ್ತಿ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಸಾಧ್ಯವಾದಷ್ಟು ಕೂಡ ಇವರಲ್ಲಿ ಡಿಸ್ಕಷನ್ಸ್ ಏನು ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ತುಂಬ ಡಿಸ್ಕಷನ್ಸ್. ಬೇರೆ ಪ್ರಾಪಂಚಿಕವಾಗಿರ್ತಕ್ಕಂಥ ವ್ಯವಹಾರಗಳು ಸ್ವಲ್ಪ ಕಡಿಮೆ. ಅವರಲ್ಲಿ ಆ ಬದಲಾವಣೆ ಇಲ್ಲ. ಹೊರಗಡೆ ಆಗಿರ್ತಕ್ಕಂಥದ್ದು ಏನಿದೆ ಹೇಗೆ ಅಂತಕ್ಕಂಥ ವ್ಯಾವಹಾರಿಕವಾಗಿ ಜ್ಞಾನ ಕಡಿಮೆ. ಇದೊಂದು ಡಿಫಾಲ್ಟ್. ಇದೊಂದು ಅವರಲ್ಲಿ ಸ್ವಲ್ಪ ಇವರ ಕ್ಯಾರೆಕ್ಟರ್ ಕೂಡ ನಾವು ನೋಡ್ಬೋದಾಗ್ತದೆ. ಆದಷ್ಟು ಕೂಡ ಇವರಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರ ಏನು, ಈ 29ರಲ್ಲಿ ಹುಟ್ಟತಕ್ಕಂಥವ್ರಿಗೆ ಇವರು ಆದಷ್ಟು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಜಾಸ್ತಿ ಮುಂದುವರಿಯೋದ್ರಿಂದ ಪ್ರಾಪಂಚಿಕ ಜ್ಞಾನ, ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನವಿಲ್ಲದೆ ಆದಷ್ಟು ಹಣಕಾಸು ಅಥವಾ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಎಡು ಬೀಳ್ತಾರೆ. ಇದು ಯಾರು 29ರಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಮಟ್ಟಿಗೆ ಪ್ರಾಪಂಚಿಕ ಜ್ಞಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತೀ ಅವಶ್ಯಕ. ಇದನ್ನು ತಾವು ಸರಿಯಾದಂಥ ರೀತಿಯಲ್ಲಿ ತಗೋಬೇಕಾಗ್ತದೆ. ಸಾಧ್ಯವಾದಷ್ಟು ಯಾರು 29 ಹುಟ್ಟಿದ್ದೀರೋ ನಿಮಗೆಲ್ಲ ಓಕೆ. 29 ಧಾರ್ಮಿಕವಾಗಿರ್ತಕ್ಕಂಥದ್ದು ಓಕೆ. ತುಂಬ ಕೆಲವೊಂದು ಸಾರಿ ಇದಕ್ಕಂತ ಎಂಥದ್ದು ಬೇಗ ನೀವು ಕೂಡ ಕರುಣಾಮಯಿಗಳಾಗಿರ್ತಕ್ಕಂಥದ್ದು ಓಕೆ. ಬೇರೆ ಕಷ್ಟಕ್ಕೆ ಸ್ಪಂದಿಸ್ತೀನಿ ಓಕೆ, ಎಲ್ಲ ಓಕೆ. ಆದರೆ ವ್ಯಾವಹಾರಿಕವಾಗಿರ್ತಕ್ಕಂಥ ಟಾಲೆಂಟ್ ಇಲ್ಲದಲೇ ಇದ್ದರೆ ಡೌನ್ಫಾಲ್ ಆಗೋದು ಸತ್ಯ. ಸೊ ಇದನ್ನು ನೀವೇನಾದರೂ ಬದಲಾವಣೆ ಮಾಡಿಕೊಂಡ್ರೆ ಇಟ್ಸ್ ಅ ವೆರಿ ವೆರಿ ಗುಡ್. ಸೊ ನೋಡಿ, ಯಾರು 2ನೇ ತಾರೀಕು 11ನೇ ತಾರೀಕು 20 ಹಾಗೆ 29ರಲ್ಲಿ ಹುಟ್ಟಿದ್ದೀರೋ ಸಾಧ್ಯವಾದಷ್ಟು ಚಂದ್ರನ ಆರಾಧನೆಯನ್ನು ಮಾಡಿ. ಆಗಿಂದಾಗ್ಗೆ ಸ್ವಲ್ಪ ಮಟ್ಟಿಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ಸಾಧ್ಯವಾದಷ್ಟು ಓಂ ಸೋಂ ಸೋಮಾಯ ನಮಃ ನಿಮ್ಮ ಇನ್ಸ್ಟಿಟ್ಯೂಷನ್ ಇನ್ನಷ್ಟು ವರ್ಕ್ ಆಗ್ತದೆ. ಮ್ಯಾಕ್ಸಿಮಮ್ ವೆರಿ ಗುಡ್ ಇರುತ್ತೆ. ಸಾಧ್ಯವಾದಷ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಬಟ್ ಏನು ಡಿಫಾಲ್ಟ್ಸ್ ಇದೆಯೋ ಅದನ್ನು ತಿಳ್ಕೊಂಡು ಖಂಡಿತವಾಗಿ ಅದ್ಭುತವಾಗಿರತಕ್ಕಂಥ ನ್ಯೂಮರಾಲಜಿ ವಿಚಾರಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.